ಓಂ ಶಾಂತಿ ಇವರೇ. ಅನ್ನಂ ಪರಬ್ರಹ್ಮ ಅಂತೀವಿ. ಅನ್ನ ಇಲ್ಲದೆ ಆದರೆ ಮನುಷ್ಯ ಆಗಲಿ, ಪ್ರಾಣಿಗಳಾಗಲಿ, ಗಿಡ ಮರ ಬಳ್ಳಿಗಳಾಗಲಿ ಅವುಗಳ ಕತೆ ಮುಗಿದಂತೆ ಭೂಮಿ ಮೇಲೆ. ಇದು ಹೋಟೆಲಲ್ಲಿ ಈಗ ನನ್ನ ಮುಂದೆ 2 ಬಜ್ಜಿ ಇದೆ, ಮೆಣಸಿನಕಾಯಿದು ಚಿತ್ರಾನ್ನ ಇದೆ, ಆಮೇಲೆ ಇಡ್ಲಿ ಇದೆ. ಈ ಹೋಟೆಲ್ ಬಂದು ಶ್ರೀ ಗವಿ ರಂಗಾಪುರ ಕ್ಷೇತ್ರ ಏನು ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ಸ್ವಲ್ಪ ಎಡಗಡೆಗಿರುತ್ತೆ, ಮುಂದುಗಡೆ ಆಪೋಸಿಟ್ ಆಗಿರುತ್ತೆ. ಈ ಹೋಟ್ಲಲ್ಲಿ ಈಗ ನನ್ನ ಜೊತೆ ನನ್ನ ಪಕ್ಕದಲ್ಲಿ ಚೆನ್ನಪ್ಪ ಭಟ್ರು, ಆಮೇಲೆ ಶಿವಕುಮಾರು ಮೈಸೂರು, ಆಮೇಲೆ ಅವ್ರ ಪಕ್ಕದಲ್ಲಿ ಚಿಕ್ಕಯ್ಯ, ಆಮೇಲೆ ತುಮಕೂರು ಚಿಕ್ಕಯ್ಯ ಅಂದರೆ ನಾಗನಹಳ್ಳಿ ಚಿಕ್ಕಯ್ಯ, ಆಮೇಲೆ ಸುರೇಶ, ಕೆಂಗೇರಿ ಸುರೇಶ, ಇವಾಗ ನೀರು ಕುಡಿತಾರಲ್ಲ ಅವರು ಶಿವಕುಮಾರು, ಅವ್ರ ಪಕ್ಕದಲ್ಲಿ ಸುರೇಶ, ಆಮೇಲೆ ನನ್ನ ಪಕ್ಕದಲ್ಲಿ ಇರೋದು ಚೆನ್ನಪ್ಪ ಭಟ್ರು, ಆಮೇಲೆ ಆ ಹೋಟೆಲ್ ಹುಡುಗಿ ಇದು ಆ ಅಮ್ಮ ಮಗಳು, ಆಮೇಲೆ ಚೆನ್ನಪ್ಪ ಭಟ್ರು, ನಾನು, ನೀವು ನೋಡ್ಬೋದು ಅವರೇ ಚೆನ್ನಪ್ಪ ಭಟ್ರು. ಅವ್ರ ಪಕ್ಕದಲ್ಲಿ ಸುರೇಶ, ಆ ಕಡೆ ಸುರೇಶ ಇದ್ದಾರೆ, ಆಮೇಲೆ ಸುರೇಶ ಪಕ್ಕದಲ್ಲಿ ಚಿಕ್ಕಯ್ಯ, ಆಮೇಲೆ ಶ್ರೀನಿವಾಸು, ಆಮೇಲೆ ಇನ್ನೊಬ್ಬ ಶ್ರೀನಿವಾಸು, ಆಮೇಲೆ ನಾಗರಾಜು, ಇವರು ನಾಗರಾಜು ಗೌರಿಬಿದನೂರು, ಆಮೇಲೆ ಶ್ರೀನಿವಾಸು ರೆಡ್ ಸೆಟ್ಟರ್ ಹಾಕಿದ್ದಾನಲ್ಲ ಇವನು, ಆಮೇಲೆ ಇವರು ಶ್ರೀನಿವಾಸ, ಇವ್ರ ಹೆಸರು ಶ್ರೀನಿವಾಸ, ಅದರ ಗೌರಿಬಿದನೂರು, ಇವನು ಗೂಳಿ ಹೊಸಳ್ಳಿ, ಅವರು ಗೌರಿಬಿದನೂರು ಶ್ರೀನಿವಾಸ. ಹೋಗಿ ಎಲ್ಲ ಊಟ ಆದಮೇಲೆ ಬೆಳಗ್ಗೆ ತಿಂಡಿ ಆಯಿತು 9:30 ಹೋಟ್ಲಲ್ಲಿ. ಅನಂತರ ಈಗ ನಾವು ಉಳ್ಕೊಂಡಿರೋ ಮನೆಯಲ್ಲಿ ಹೊರಗಡೆ ಆ ಕಡೆ ಆಚೆಗೆ ಹಿಂದಗಡೆ ಒಂದು ವರಂಡ ಅಂತೀವಿ ಅದನ್ನು, ಹಿಂದುಗಡೆ ಇದು ಈ ಹುಡುಗರಿಗೆ ಇವತ್ತೆಲ್ಲ ಪಾಠ ಮಾಡಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸತತವಾಗಿ ಮೊದಲು ಒಂದು 3 ಅವರು, ಆಮೇಲೆ ಒಂದು 2 ಅವರು. ಪಾಪ ಸುಸ್ತಾಗಾಯಿತು, ಉಪನ್ಯಾಸ ಕೇಳಿ ಸಾಕಾಗಿ. ಆಮೇಲೆ ರಾತ್ರಿ ಆಯಿತು. 16ನೇ ತಾರೀಕು ಸೋಮವಾರ ರಾತ್ರಿ 12ನೇ ತಿಂಗಳು 2024 ಇಸ್ವಿ. ಎಲ್ಲರೂ ನಿದ್ದೆ ಮಾಡ್ತಿದ್ದಾರಲ್ಲಿ. ಇದು ನನ್ನ ರೂಮ್ ಪರ್ಸ್ನಲ್ಲಾಗಿ, ಅವರೆಲ್ಲ ಹಾಲಲ್ಲಿ. ಶ್ರೀ ಗವಿ ರಂಗಾಪುರ ಕ್ಷೇತ್ರ ಆಲ್ರೆಡಿ ಪಾರ್ಟ್ 1ನಲ್ಲಿ, ಪಾರ್ಟ್ 2ನಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೀನಿ ಈ ರೂಮ್ನ. ಇವರೇ, ಇದು ನಿಮಗೆ ಪಾರ್ಟ್ 3 ಇರುತ್ತೆ, 3ನೇ ಪಾರ್ಟ್ ಇರುತ್ತೆ. ಹಿಂದೆಯ ಭಾಗಗಳನ್ನು ನೋಡಿಲ್ಲ ಅಂದರೆ ಆಗ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಇವರೇ, ರಾತ್ರಿ ಆದಮೇಲೆ ಮತ್ತೆ ಬೆಳಗ್ಗೆ ಅನಂತರ ನಾವು ತಿಂಡಿನ ಮಾರನೇ ದಿನ ಮಧ್ಯಾಹ್ನ ಅವತ್ತು ಸೋಮವಾರ ಮಧ್ಯಾಹ್ನ, ಬೆಳಗ್ಗೆ ಅಲ್ಲಿ ಹೋಟ್ಲಲ್ಲಿ ತಿಂಡಿ ಆಯಿತು. ಈಗ ಮಧ್ಯಾಹ್ನ ಇಲ್ಲಿ ಅನ್ನಪೂರ್ಣೇಶ್ವರಿ ನಿಲಯ, ಇದು ಬಂದು ಶ್ರೀ ಗವಿ ರಂಗಾಪುರ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ನಿಲಯ, ಅನ್ನದಾಸೋಹ. ಇಲ್ಲಿ ಮಧ್ಯಾಹ್ನ ನಾವು ಮಾಡ್ತಾಯಿದ್ವಿ. ಸ್ವಲ್ಪ ಅನ್ನ ರಸ ಹಾಕಿದ್ದಾರೆ, ಅವರೇ ಕರೆದು. ಪರಮೇಶ್ವರ್ ಅಂತ ಮೇಂಟೆನೆನ್ಸ್ ಆ ಕಡೆ ಕೂತಿರ್ತಾರೆ ಅವರು. ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವರು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಪರಮೇಶ್ವರವರು, ಇವರೇ ಪರಮೇಶ್ವರವರು ಮೇಂಟೆನೆನ್ಸು. ಅವರು ನಮಗೆ ನೋಡಿಕೊಂಡ್ರು ತುಂಬ ಚೆನ್ನಾಗಿ. ಆಮೇಲೆ ನಾವೇನು ಮಾಡಿದ್ವಿ, 17ನೇ ತಾರೀಕು, ನೆಕ್ಸ್ಟ್ 17ನೇ ತಾರೀಕು ಬೆಳಗ್ಗೆ ಮೇಲ್ಗಡೆ ಶ್ರೀ ಗವಿ ರಂಗಾಪುರ ಕ್ಷೇತ್ರದ ಕೂರ್ಮದೇವರು ಒಂದು ದರ್ಶನ ಮೇಲ್ಗಡೆ ಹತ್ತಿದ್ವಿ. ಆದರೆ ದರ್ಶನ ಏನೋ ಆಯಿತು ಮೇಲ್ಗಡೆ, ಆದರೆ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಮೊಬೈಲೆಲ್ಲ ಅಲೌಡ್ ಇಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದರೂ ನಿಮಗೆ ಒಂದು ಫೋಟೋ ಅಲ್ಲಿಂದ ಒಳಗಡೆ ಏನಿರುತ್ತೆ ಅಂತ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ. ಮೇಲ್ಗಡೆ ಅವಕಾಶ ಇಲ್ಲ, ಗರ್ಭಗುಡಿಯಲ್ಲಿ ಅವಕಾಶ ಇಲ್ಲ. ಇವರೇ ಗವಿ ರಂಗಾಪುರ ಕ್ಷೇತ್ರದ್ದು ಈಗಾಗಲೇ ನಾನು ಪಾರ್ಟ್ 1 ಪಾರ್ಟ್ 2 ಹಾಕಿದ್ದೀನಿ. ಸಾಕಷ್ಟು ನಿಮಗೆ ಇಲ್ಲೆಲ್ಲ ತೋರಿಸಿದ್ದೀನಿ, ಈಗಲೂ ಸ್ವಲ್ಪ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಆ ಶಿಖರಗಳು ಬಂದು ಅಲ್ಲಿ ಇನ್ನೂ ಕೆಳಗಡೆ ಲಕ್ಷ್ಮೀ ಟೆಂಪಲ್, ಇದು ಲಕ್ಷ್ಮೀ ದೇವಸ್ಥಾನ ಕೆಳಗಡೆ ಇರುತ್ತೆ.
ನಾವೀಗ ಮೇಲೆ ಇದ್ವಿ. ಕೂರ್ಮ ದೇವರು ಮೇಲ್ಗಡೆ ಇರೋದು, ಮೇಲ್ಗಡೆ ಇದೆ ಕೂರ್ಮ ದೇವರು. ಅಲ್ಲಿ ನಾವು ಹತ್ತಿ ನೋಡಿ, ಈ ಮೆಟ್ಲುಗಳು ಹತ್ತಿದ್ವಿ, ಆದರೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂದರು. ಅಷ್ಟಿಗೆ ಸ್ಟಾಪ್. ಗೊತ್ತಾಯ್ತಲ್ಲ. ಆಮೇಲೆ ನಾವಲ್ಲಿ ಒಳಗಡೆ ಹೋದ್ವಿ, ಕ್ಯಾಮ್ರಾ ತೊಗೊಂಡು ಒಳಗಡೆ ಹೋಗಿದ್ವಿ. ನೋಡಿ, ಮೆಟ್ಲುಗಳು ಹತ್ತಿ ಕ್ಯಾಮ್ರಾ ತೊಗೊಂಡು ಒಳಗಡೆ ಹೋಗ್ತೀವಿ. ಇದೇ ಕೂರ್ಮ ದೇವರ ದೇವಸ್ಥಾನ. ಹಾಲಲ್ಲಿ ಹೋಗಿದ ತಕ್ಷಣ ಅವರು ಇಲ್ಲ, ಕ್ಯಾಮ್ರಾ ಅಲೌಡ್ ಇಲ್ಲ ಅಂದರು. ಅಲ್ಲಿಗೆ ಆಫ್ ಮಾಡಿದ್ವಿ. ಆದರೂ ನಾನು ನಿಮಗೆ ಬೇರೆ ಥರ ತೋರಿಸ್ತೀನಿ. ಇವರೇ ನಿಮಗೆ ಅಲ್ಲಿ ಡೆಕೋರೇಟ್ ಮಾಡಿದ್ರೆ ಕೂರ್ಮಸ್ವಾಮಿ ಈ ಥರ ಕಾಣಿಸ್ತಾರೆ ನೋಡಿ. ಇಲ್ಲಿ ಕೆಳಗಡೆ ಇದೆಯಲ್ಲ, ಅದೇ ಕೂರ್ಮಸ್ವಾಮಿ. ಒಂದು ಕಲ್ಲು ಬಂಡೆ ಥರ ಇರುತ್ತೆ ಅಷ್ಟೇ. ಅಲ್ಲಿ ಇವರು ಈ ರೀತಿ ಡಿಸೈನ್ ಮಾಡಿರ್ತಾರೆ. ಓಕೆನಾ? ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗವ್ರೆ. ಓಂ ಶಾಂತಿ. ಓಂ ಶ್ರೀ ಗವಿರಂಗಾಪುರ ಕ್ಷೇತ್ರದ ಇಲ್ಲಿ ಮುಗಿತಾ ಇದೆ ಇವರೇ. ಒಳ್ಳೆಯದಾಗಲಿ ನಿಮಗೆ. ಓಂ ಶ್ರೀ ಕೂರ್ಮ ದೈವಕ್ಕೆ ದೀಕ್ಷಾ ಕಾರ್ಯಕ್ರಮ ಮುಗಿದ ಮೇಲೆ ಶ್ರೀ ಗವಿರಂಗಾಪುರ ಕ್ಷೇತ್ರ ದರ್ಶನ ಇಲ್ಲಿ ಮುಗಿತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.